Today I'm with Nagabhushan sir. He will be installing this Atomberg Studio Nexus. We're removing an old type of fan, and for the upcoming summer we're getting ready with this BLDC fan. Favorite part. Now this installation is happening in our studio. Few reasons why we wanted to do this fan. First is we want a complete noiseless experience. With BLDC, that's one of the advantages you get. There's absolutely no motor sound. The only sound you'll get when you install this is the sound of the air. And second, we also wanted a BLDC one because of the lower energy cost. But more importantly, because it's in our studio, this is a very smart, very slick looking fan. So normal fan iruttalla, ಯಾರು ಹಾಕಿರ್ತಾರೆ ಅದರಿಂದ ಇದು BLDC ಫ್ಯಾನ್ ಏನೋ ಡಿಫರೆನ್ಸ್ ಇರುತ್ತಾ ಇನ್ಸ್ಟಾಲೇಷನ್ ಅಲ್ಲಿ? ಅದು ಬಂದು ನಾರ್ಮಲ್ ಫ್ಯಾನ್ ಅಲ್ಲಿ ನಿಮಗೆ ನಾಯ್ಸ್ ಬರುತ್ತೆ, ಇದರಲ್ಲಿ ನಾಯ್ಸ್ ಬರಲ್ಲ. ಇಲ್ಲ ನಾನು ಕೇಳೋದು ಇನ್ಸ್ಟಾಲೇಷನ್ ಅಲ್ಲಿ. ಇನ್ಸುಲೇಷನ್ ಸೇಮ್. ಪ್ರಾಕ್ಟಿಕಲಿ ನೋ ಡಿಫರೆನ್ಸ್ ಬಿಟ್ವೀನ್ ದ ಇನ್ಸ್ಟಾಲೇಷನ್ ಆಫ್ ದ BLDC ಫ್ಯಾನ್ ಅಂಡ್ ದ ನಾರ್ಮಲ್ ಫ್ಯಾನ್ಸ್ ವಿಚ್ ಯು ಆಲ್ರೆಡಿ ಹ್ಯಾವ್ ಅಟ್ ಹೋಮ್. ಸೊ ಅಪ್ಗ್ರೇಡಿಂಗ್ ಇಸ್ ಕ್ವೈಟ್ ಸಿಂಪಲ್. ಮುಂಚೆದ ಫ್ಯಾನ್ ಅಲ್ಲಿ ರೆಗ್ಯುಲೇಟರ್ ಇರುತ್ತೆ, ಇದರಲ್ಲಿ ರೆಗ್ಯುಲೇಟರ್ ಇರಲ್ಲ. ಇದರಲ್ಲಿ ರೆಗ್ಯುಲೇಟರ್ ಬರಲ್ಲ. ಅಂದ್ರೆ ಅದು ಇವಾಗ ಇನ್ಸ್ಟಾಲೇಷನ್ ಅಲ್ಲಿ ಏನು ಪ್ರಾಬ್ಲಮ್ ಮಾಡಲ್ಲ. ಓಲ್ಡ್ ಫ್ಯಾನ್ ಅಲ್ಲಿ ರೆಗ್ಯುಲೇಟರ್ ಇರುತ್ತಲ್ಲ, ಆ ರೆಗ್ಯುಲೇಟರ್ ಇದಕ್ಕೆ ಆಗೋದಿಲ್ಲ. ಕನೆಕ್ಟ್ ಮಾಡ್ಬಿಟ್ರೆ ಏನಾಗುತ್ತೆ? ಕನೆಕ್ಟ್ ಮಾಡಿದ್ರೆ ನಿಮಗೆ ಸೆಟ್ ಆಗಲ್ಲ. ಒಂದಂದ್ರೆ ಒಂದು ಕೊಡಲ್ಲ, ಅದು ಫುಲ್ ಸ್ಪೀಡ್ ಕೊಡುತ್ತೆ, ಇಲ್ಲಾಂದ್ರೆ ಆಫ್ ಆಗುತ್ತೆ. ಅದು ಪವರ್ ನಿಮಗೆ ಸರಿಯಾಗಿ ಅದು ಬಿಡೋದಿಲ್ಲ. ಇದು ಫುಲ್ ನಮ್ಗೆ ರಿಮೋಟ್ ಅಲ್ಲಿ ಮಾಡಿದ್ರೆ ಅದು 1 ಇಟ್ಕೊಂಡ್ರೆ 1 ಅಲ್ಲೇ ಓಡ್ತಾ ಇರ್ತದೆ, 2 ಇಟ್ರೆ 2 ಅಲ್ಲಿ ಓಡ್ತಾ ಇರ್ತದೆ. So what I asked him was, in the old fan, when your old fan typically you will have a regulator fixed, right? So what do you do in those scenarios? He said if you try to fix it to the old regulator, the power delivery will be inconsistent. It may turn off, it may turn on, it won't work. This one has to be directly connected to power, and then the directly connected to power ends up working with the remote to control speed. So start madana. Okay. So ಎಲ್ಲ Atomberg fans ಅಲ್ಲಿ ಸೇಮ್ ಇದೆ ಐಟಮ್ಸ್ ಬರುತ್ತಲ್ಲ? ಸೇಮ್ ಐಟಮ್ ಬರುತ್ತೆ. ಓಕೆ. ಫಸ್ಟ್ ವಾರಂಟಿ ಕಾರ್ಡ್ ಇರುತ್ತೆ. ಓಕೆ. ರಾಡು. So Atomberg asks you to register warranty to get 1 year extra, total 3 years of warranty. Cap. Okay. ರಿಮೋಟ್. ಓಕೆ. ಇದೇನೊಂದು ರಾಡ್ ಕಾಣಬಾರ್ದು ಅಂತ ಇದು ರಾಡ್ ಸ್ಲೀವ್ Panasonic remote cells. ಇದು ಫ್ಯಾನ್ ಹುಕ್ ಅಲ್ಲಿ ಕ್ಲಾಂಪ್ಸ್. So if you notice one thing, I mean it's quite thin, I would say. The profile is very very thin. Okay. Next ಏನ್ ಮಾಡ್ತೀರಾ ಸರ್? Weight less more than. Weight kadmina. He is also telling me that now from traditional fans the weight is quite less. So now all of you guys know when we're doing unboxing the favorite part, and if you see it's an interesting design, slightly unique, sort of an acrylic or a plastic shell here. Idre light idya? Yes. So this fan also has a light, so we'll test that out as well. Okay, next ಏನ್ ಮಾಡ್ತೀರಾ? ಇದು ಫಸ್ಟ್ ರಾಡ್ ಹಾಕಂತೀನಿ. ಓಕೆ. ಇದು ಹೋಲ್ ಇರುತ್ತಲ್ಲ, ಈ ಹೋಲ್ಸ್ಗೆ ಇದನ್ನ ಹಾಕಬೇಕು. ಇದು ಕ್ಲಾಂಪ್ ಅಲ್ಲಿ ಇರುತ್ತೆ. ಇದು ಬೋಲ್ಟ್ ಇರುತ್ತಲ್ಲ, ಇದು ಫಸ್ಟ್ ಇಲ್ಲಿ ಟೈಟ್ ಮಾಡಬೇಕು. ನಾಗಭೂಷಣ ನಾವು ಮಾಡ್ತಾ ಇದ್ದೀರಾ, ಆ ಟೈಮ್ ಸ್ವಲ್ಪ ಕ್ವೆಶನ್ಸ್ ಕೇಳ್ಬೋದಾ? ಕೇಳಿ. ಸೊ ನಾರ್ಮಲಿ ಎಲೆಕ್ಟ್ರಿಷಿಯನ್ಸ್ ಇರ್ತಾರಲ್ಲ, ಹೌದು, ಅವರಿಗೆ ಗೊತ್ತಾಗುತ್ತಾ ಇದು ಹೆಂಗೆ ಇನ್ಸ್ಟಾಲ್ ಮಾಡಬೇಕಂತ? ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಎಕ್ಸ್ಪೀರಿಯನ್ಸ್ ಇದ್ರೆ ಮಾಡ್ಬೋದು. ಓಕೆ. ಇಲ್ಲ ಅಂದ್ರೆ ಅವರು ಈ ತರ ವಿಡಿಯೋಸ್ ನೋಡ್ಕೊಂಡು ಮಾಡಬೇಕು. So I just asked him, would a normal installation person in a village or a tier 3 city be able to install this? And he said if he has experience, he should be able to do it. If not, hopefully they discover this video. Correct ಅಲ್ಲ? ಎಸ್. ಇದು ಹುಕ್ ಹಾಕಿರೆ ಸೇಫ್ಟಿಗೆ. ಓಕೆ. ಇದು ನಮ್ದು ಹುಕ್ ಬರುತ್ತೆ. ಹುಕ್ಕು ನೋಡಿ, ಇದು ವೈರ್ ಕ್ಯಾಪು. ನೋಡಿ, ಇದರಲ್ಲಿ ಕನೆಕ್ಷನ್ ಪೈಪ್ ಕೊಟ್ಟಿರ್ತಾರೆ, ಹೋಲ್ಸ್ ಇರುತ್ತೆ. ಓಕೆ. ಈ ಹೋಲ್ಸ್ ಅಲ್ಲಿ ಇದು ನಾವು ಹಿಂಗೆ ಪುಷ್ ಮಾಡಿದ್ರೆ ಇದು ಮೇಲ್ಗಡೆ ಬರುತ್ತೆ. ಇದು ಮೇಲ್ ಕ್ಯಾಪ್ ಇರುತ್ತೆ, ತೆಗೆದು ಅದು ಸೈಡ್ಗೆ ಇಟ್ಬಿಟ್ಟು ಅದರಲ್ಲಿ 2 ವೈರ್ ಇರುತ್ತಲ್ಲ, ವೈರ್ ಬರುತ್ತೆ. ನಮ್ಗೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೋಬೇಕು. ಓಕೆ. ಇದು Atomberg ಅಲ್ಲಿ ಈ ಥರ ಕನೆಕ್ಷನ್ಗೆ ಅವರೇ ಕ್ಯಾಪ್ ಎಲ್ಲ ರೆಡಿ ಇರುತ್ತೆ. ಓಕೆ. ನಮ್ಮದು ಜಸ್ಟ್ ಇದು ಈ ಥರ ಟರ್ನ್ ಮಾಡಿಬಿಟ್ಟು ಇದು ರೆಡ್ ರೆಡ್ಡಿಂಗ್ ಮಾಡ್ಕೊಂಡು ಈ ರೀತಿ ಇರುತ್ತಲ್ಲ, ಈ ತರ ಹಿಂಗೆ ಟೈಟ್ ಮಾಡಿದ್ರೆ ಟೈಟ್ ಆಗುತ್ತೆ. ಟೇಪ್ ಎಲ್ಲ ಏನಿಲ್ಲ, ಟೇಪ್ ಹಾಕಂಗಿಲ್ಲ, ಏನಿಲ್ಲ. ಜಸ್ಟ್ ಈ ತರ ಹಿಂಗೆ ಟರ್ನ್ ಮಾಡಿದ್ರೆ ಇದು ಇದಾಗುತ್ತೆ ಅಷ್ಟೇ. ಓಕೆ. ಇದಾದ್ಮೇಲೆ ಇದು ಸ್ಕ್ರೂ ಇರುತ್ತೆ. ಇದು ಸ್ಕ್ರೂ ನಾವು ಮಿಷಿನ್ ಇದ್ರೆ ಮಿಷಿನಲ್ಲಿ ಮಾಡ್ಬೋದು, ಇಲ್ಲಾಂದ್ರೆ ಸ್ಕ್ರೂ ಡ್ರೈವರ್ ಇದ್ರೆ ಸ್ಕ್ರೂ ಡ್ರೈವರಲ್ಲೂ ಮಾಡ್ಬೋದು. ನಾನು ಮಿಷಿನಲ್ಲಿ ಮಾಡ್ತಾ ಇದ್ದೀನಿ.
ಇದು ಸ್ಕ್ರೂ ಎಲ್ಲ ರಿಮೂವ್ ಮಾಡಿದೆ. ಇದು ನಮಗೆ ಫ್ಯಾನಲ್ಲಿ ಬ್ಲೇಡ್ ಬಂದಿರುತ್ತಲ್ಲ, ಬ್ಲೇಡ್ನ ರಿಮೂವ್ ಮಾಡ್ಕೊಳ್ಳಿ. ಇದು ಬ್ಲೇಡ್ಗಳು. ಓಹೋ, ವುಡನ್ ಫಿನಿಶಿಂಗ್ ಇರುತ್ತೆ. So guys, this one is wooden finish, but it's actually metal. So it's just been painted like that or finished like that. Very interesting. Looks very, very unique. ಹೋಲ್ ಇರುತ್ತಲ್ಲ, ಮತ್ತೆ ಹೋಲ್ಗೆ ಇದು ಸ್ಕ್ರೂ ಹಾಕಬೇಕು. ಸ್ಕ್ರೂ ಹಾಕೊಂಡು ಮತ್ತೆ ಅದನ್ನ ಟೈಟ್ ಮಾಡಿದ್ರೆ ಬ್ಲೇಡ್ ಆಯಿತು. ಇವಾಗ ನಮಗೆ ಇದು ಕ್ಯಾಪ್ಸ್ ಇರುತ್ತೆ. ಆ ಹೋಲ್ ಒಳಗಡೆ ನೀವು ತೊಳ್ಕೊಂಡ್ರೆ ಹಿಂಗೆ ಬರುತ್ತೆ. ಓಕೆ, ಇದು ಈ ಥರ ಫಿಟ್ ಆಗುತ್ತೆ. ನೀವು ಮತ್ತೆ ಇನ್ನೊಂದು ರಾಡ್ ಇರುತ್ತಲ್ಲ, ಆ ರಾಡ್ನ ಕ್ಲೋಸ್ ಮಾಡೋದಕ್ಕೆ ಈ ಥರ ಇರುತ್ತೆ. ನಿಮಗೆ ಇದು ರಾಡು ಟೈಟಾಗಿ ನಮಗೆ ಇದು ಆಪ್ಷನ್ ಆಗುತ್ತೆ, ಯಾವ ಕಡೆ ಬೇಕಾ ಅದು. ಸೊ ಇವ್ರದ್ದು ಕ್ವಾಲಿಟಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ. ಚೆನ್ನಾಗಿ ಕೆಲಸ ಮಾಡಿದಾರಾ? ಚೆನ್ನಾಗಿದೆ, ಒಳ್ಳೆ ಗುಡ್ ಫ್ಯಾನು. ಈ ಥರ ಫಿನಿಶಿಂಗ್ ಬರುತ್ತೆ. ಸೊ ನಾವು ದಿಸ್ ಫ್ಯಾನ್ ಇಸ್ ರೆಡಿ. he is going to now remove the old fan and he's going to fix this. So let's see how that goes. This particular clamp, which new one, the old fan has the same kind of clamp, so he doesn't have to remove this. He can just use the old clamp itself. ಅದೇ ಕ್ಲ್ಯಾಂಪ್ಗೆ ಫಿಟ್ ಮಾಡಿ. ಇವಾಗ ಕನೆಕ್ಷನ್ ಇರುತ್ತೆ, 2 ವೈರು ಈ ಥರ ಕನೆಕ್ಷನ್ಗೆ ಸ್ಕಿನ್ ಮಾಡಿಬಿಟ್ಟು ಇದು ಒಳಗಡೆ ಇಟ್ಬಿಟ್ಟು ನಮಗೆ ಇದು ಕ್ಯಾಪ್ ಇರುತ್ತಲ್ಲ, ನಮಗೆ ಈ ಥರ ಇದು ಟೈಟ್ ಮಾಡೋದ್ರಿಂದ ನಮಗೆ ಕವರ್ ಕೆಳಗಡೆ ಬರೋದಿಲ್ಲ. ರೆಡಿ ಆಯಿತು. Okay, so one important thing, this old one has a regulator. So he said when you're turning this on, if the regulator is there, keep the regulator on 5. Atomberg has regulator fans, but that's a separate thing. So just keep that in mind. And I'm just putting the battery. That's switch on madi. Oh, okay. So there you go. It's on, guys. Atomberg remotes are pretty. I think I have one at home also. It's the same everywhere. This is working completely fine, you can see. And I've kept it at the highest setting in the boost, and I can literally only hear the air sound. I can't hear the motor. I can't hear any creaking. Beautifully done. ನಿಮಗೆ ಬರೀ ಲೈಟ್ಸ್ ಬೇಕು ಅಂದ್ರೆ ಲೈಟ್ ಇಟ್ಕೋಬಹುದು. ಫ್ಯಾನ್ ಆಫ್ ಆಗುತ್ತೆ. ಹೌದಾ? ಸೊ ಫ್ಯಾನ್ ಆಫ್ ಮಾಡಿಬಿಟ್ಟು ಬರೀ ಲೈಟ್ ಇಟ್ಕೊಳ್ಬೋದಾ? ಓಕೆ. ನೈಟ್ ಲ್ಯಾಂಪ್ ತರ ಯೂಸ್ ಮಾಡ್ಕೋಬಹುದು. ಇದು ಸ್ಲೀಪ್ ಮತ್ತೆ ಟೈಮರ್ ಏನು? ನಿಮಗೆ ಅಕಸ್ಮಾತ್ ಮಲಗಿರ್ತಿರಲ್ಲ, ಮಲಗಿದ್ದಾಗ ನಿಮಗೆ 1 hour ಅಲ್ಲಿ 2 hours ಅಲ್ಲಿ ನಿಮಗೆ ಫ್ಯಾನ್ ಸಾಕಾಗುತ್ತೆ. ಅಂದ್ರೆ ಚಳಿ ಇದಾದಂಗ ಆಗುತ್ತಲ್ಲ, ಅವಾಗ ನೀವು ಬೆಡ್ ಮೇಲಿಂದ ಏನು ಹೇಳಂಗಿಲ್ಲ. ಇದ್ರಲ್ಲೇನೆ ನೀವು ಮಲಗೋವಾಗಲೇ ನಮಗೆ 2 hours 3 hours ಬೇಕು ಅಂದ್ರೆ ಅದು ಸೆಟ್ ಮಾಡ್ಬಿಟ್ಟು ಇಟ್ಬಿಟ್ರೆ ನಿಮ್ಗೆ ಆಫ್ಟರ್ 2 hours ಅದೇ ಆಫ್ ಆಗುತ್ತೆ, ಕಟ್ ಆಫ್ ಆಗುತ್ತೆ. So the sleep and timer options basically, ಇದು ನಾರ್ಮಲ್ ಫ್ಯಾನ್ ಅಲ್ಲಿ ಈ ತರ ಬರಲ್ಲ, ಆಪ್ಷನ್ ಇರಲ್ಲ. Correct. So the advantage is sleep and timer. I'll do a detailed review of the features, but in sleep and timer mode, what happens is you can set it to run for 2 hours and just cut off on its own. So that's pretty good. Ashte. So thank you, Nagbhushan sir. Thank you. So we're doing some more Atomberg videos for one of their table fans, wall mount fan and a pedestal fan. So do subscribe to the channel for that, and I think it's perfect to get ready for this upcoming summer for all of us. See you all in our next video.